ಇನ್ನು ಮದುವೆಯಾಗೋ ಗಂಡು ಅಂದ ಚೆಂದ ನೋಡ್ತಾನೆ. ಎಲ್ಲ ಸರಿ ಇದ್ರೂ ಮದುವೆ ಮಾಡ್ಕೊಳ್ಳೋಕೆ ಹಿಂಜರಿತಾರೆ. ಆದರೆ ಇಲ್ಲೊಂದು ಅಪರೂಪದ ಮದುವೆ ನಡೆಯಿತು. ಈ ಮದುವೆ ಇತರರಿಗೆ ಮಾದರಿಯಾಗಿದೆ. ಏನು ವಿಶೇಷ ಅಂತೀರಾ? ಈ ವರದಿ ನೋಡಿ. ಸಪ್ತಪದಿ ಇದು ಸಪ್ತಪದಿ, ಸಪ್ತಪದಿ ಇದು ಸಪ್ತಪದಿ. ಈ 7 ಹೆಜ್ಜೆಗಳ ಸಂಬಂಧ, ನಮಗೇಳು ಜನ್ಮಗಳ ಅನುಬಂಧ. ಈ 7 ಹೆಜ್ಜೆಗಳ ಸಂಬಂಧ, ನಮಗೇಳು ಜನ್ಮಗಳ ಅನುಬಂಧ. ಕೊಪ್ಪಳದ ಭಾಗ್ಯನಗರದಲ್ಲಿ ಅಪರೂಪದ ಮದುವೆಯೊಂದು ನಡೆದಿದೆ. ಒಂದೇ ತಟ್ಟೆಯಲ್ಲಿ ಊಟ ಹಾಕಿಕೊಂಡು ಜೀವನ ಪರ್ಯಂತ ಹೀಗೆ ಒಂದಾಗಿರೋಣ ಅಂತ ವಧುವರರು ಸಾಂಕೇತಿಕವಾಗಿ ತೋರಿಸಿದ್ದಾರೆ. ನಾನು ನಿನ್ನ ಕೈ ಹಿಡಿದು ಜೀವನ ಪರ್ಯಂತ ಕಣ್ಣಾಗಿ ಇರ್ತೇನೆ ಅಂತ ಸಪ್ತಪದಿ ತುಳಿದಿದ್ದಾರೆ. ಭಾಗ್ಯನಗರದ ಚಂದ್ರಿಕಾ ಅಂಟಾಳಮರದ ಎಂಬ ವಧುವಿಗೆ ಕಣ್ಣು ಕಾಣಿಸಲ್ಲ. ಆಕೆಗೆ 10 ವರ್ಷವಿದ್ದಾಗ ಜ್ವರ ಬಂದು ಕಣ್ಣು ಕಾಣದಂತೆ ಆಗಿದೆ. ಆದರೆ ತುಂಬಾ ಚೂಟಿಯಾಗಿರುವ ಚಂದ್ರಿಕಾ ಸಂಗೀತದಲ್ಲಿ MA ಪದವಿ ಪಡೆದುಕೊಂಡಿದ್ದಾರೆ. ಹೊಸಪೇಟೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ SDCಯಾಗಿ ಕೆಲಸ ಮಾಡ್ತಿದ್ದಾರೆ. ಅಂಗವೈಕಲ್ಯ ಇದ್ದವರನ್ನ ಮದುವೆಯಾಗಲು ಯಾರೂ ಮುಂದೆ ಬರಲ್ಲ. ಅಂಥದ್ರಲ್ಲಿ ಯಲಬುರ್ಗದಲ್ಲಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರೋ ಗಣೇಶ ರಾಜೊಳ್ಳಿ ಎಂಬಾತ ಹೆಣ್ಮಗಳ ಬಾಳಿಗೆ ಬೆಳಕಾಗಿದ್ದಾನೆ. ತಂಗಿಯ ಮದುವೆ ಆಗ್ತಾ ಇರೋದಕ್ಕೆ ಚಂದ್ರಿಕಾಳ ಅಣ್ಣ ಸಂತಸ ಹಂಚಿಕೊಂಡ್ರು. ನಾರ್ಮಲ್ ಆಗಿ ಆ ಥರ ಮದುವೆ ಆಗೋದು ಕಷ್ಟ ಅಂತಾನೆ ಹೇಳ್ತಾರೆ. ಬಟ್ ಇವರು ಯಲಬುರ್ಗದವರು ದೊಡ್ಡ ಮನಸ್ಸು ಮಾಡಿ ಇದು ಮಾಡಿ ಅವರು ಇಲ್ಲ ಅದೆಲ್ಲ ನಮಗೆ ಮುಖ್ಯ ಅಲ್ಲ, ಗುಣ ಅಷ್ಟೇ ಮುಖ್ಯ ಅದು. ಸೊ ಆ ಥರ ಹೇಳ್ಬಿಟ್ಟು ಮದುವೆ ಆಗೋ ಒಪ್ಕೊಂಡಿದ್ದಾರೆ. ಸೊ ಅದು ನಮಗೆ ತುಂಬ ಖುಷಿ ಆಗುತ್ತೆ. ಅವರೆಲ್ಲ ಜೀವನ ಪ್ರತಿ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ ಅಂತಲೂ ಹೇಳಿ ಎಲ್ಲ ನಮಗೆಲ್ಲ ಕನ್ವಿನ್ಸ್ ಮಾಡಿದ್ರು. ಸೊ ಅದಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ, ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ಲಿ ಅಂತ ಬೇಡ್ಕೊತೀನಿ ಅಷ್ಟೇ. ನಾನು ಮದುವೆಗಾಗಿ ಕನ್ಯೆ ಹುಡುಕ್ತಾ ಇದ್ದೆ. ಈ ವೇಳೆ ಚಂದ್ರಿಕಾಳ ಪ್ರೊಫೈಲ್ ಬಂತು. ಮದುವೆಗೂ ಮುನ್ನ ಆಕೆಯ ದೃಷ್ಟಿ ದೋಷವಿರುವ ಬಗ್ಗೆ ಮಾಹಿತಿ ನೀಡಿದ್ರು. ಆಕೆ ಬಾಳಲ್ಲಿ ನಾನು ಕಣ್ಣಾಗಿ ಇರಬೇಕು ಅಂತ ಮದುವೆ ಮಾಡ್ಕೊಳ್ತಿದ್ದೇನೆ. ಜೀವನ ಪರ್ಯಂತ ನಾವು ಒಂದಾಗಿರ್ತೇವೆ ಅಂತಾನೆ ವರ ಗಣೇಶ್. ಹಾಗೆಯೇ ಒಳ್ಳೆಯ ಸೊಸೆ ಸಿಕ್ಕಿದ್ದಾಳೆ. ಆಕೆಯನ್ನ ಮಗಳಂತೆ ನೋಡಿಕೊಳ್ತೇವೆ ಅಂತಾರೆ ಗಣೇಶ್ ಪೋಷಕರು. ನನಗೆ ಒಂದು ಕನ್ಯಾ ಒಂದು ಪ್ರಪೋಸ್ ಬಂತು, ಹಿಂಗಿದೆ ನೋಡಬೇಕಪ್ಪ ಅಂತ ಹೇಳಿ. ಸರಿ ಹಾಗಾದ್ರೆ ಅಂತೇಳಿ ಎಲ್ಲಾ ರೀತಿನೂ ಹೇಳಿದ್ರು ಅವರು. ಹಿಂಗೆ ಇದೆ ಅವ್ರೆ ಹಂಗಿರ್ಕಿಲ್ಲಿದ್ರೆ ಅದೇ ಆಮೇಲೆ ನೀವು ನೋಡಿ ಹೆಂಗೆ ನಿಮ್ದು ಒಪ್ಪಿಗೆನಾ ಹೆಂಗೆ ಅಂತ ಕೇಳಿದ್ರು. ಸರಿ ರೀ ನಾನು ಒಪ್ಪಿಗೆ ರೀ ಅಂತಂದೆ. ಅದಾದ ಒಂದು 15 ದಿವಸ ಬಳಿಕ ಬಂದು ಕನ್ಯಾ ನೋಡಿದೆ. ನೋಡಿದ ತಕ್ಷಣ ಏನ್ ಅನಿಸ್ತಪ್ಪ ಅಂದ್ರು. ಇಲ್ರಿ ನನಗೆ ಒಪ್ಪಿಗೆ ಇದೆ ಅಂತಂದೆ. ಏನ್ ಯಾವ್ದ್ರು ನಾನು ನೋಡಪ್ಪ ಮುಂದೆ ಹಿಂಗೆ ಐತಿ ಹೆಂಗ ನಿಂದ ಪರಿಸ್ಥಿತಿ ಅಂತ ನಾನು ಎಲ್ಲಾ ರೀತಿನೂ ಏನೈತಿ ಅವ್ರಿಗೆ ಕಣ್ಣಾಗಿರ್ತೀನಿ, ಬೆಳಕು ಕೊಟ್ಕೊಂಡು ಇರ್ತೀನಿ, ಚೆನ್ನಾಗಿ ನೋಡ್ಕೊಂಡು ಅವ್ರಿಗೆ ಯಾವುದೇ ರೀತಿ ನೋವು ಆಗದಾರವಾಗಿ ಜೀವನ ಪೂರ್ತಿಯಾಗಿ ಸುಖ ಸಂತೋಷದಿಂದ ನೋಡ್ಕೋತೀನಿ ಅಂತ ಹೇಳಿದ್ದೀನಿ, ಭರವಸೆ ಕೊಟ್ಟಿದ್ದೀನಿ. ಸ್ವಂತ ಮಗಳಂಗ ನೋಡ್ಕೊಂಡು ಹೋಗ್ತೀವಿ. ಅದು ನಮ್ಗೆ ಬಹಳ ಸಂತೋಷ ಆಗಿದೆ. ಸ್ವಂತ ಮಗಳಂತ ನೋಡ್ಕೊಂಡು, ಸೊಸೆ ಅಂತ ನೋಡ್ಕೊಂಡು ಹೋಗ್ತೀವಿ, ಮಗಳಂತಾನೆ ನೋಡ್ಕೊತೀವಿ. ಅದು ಸಿಕ್ಕಿದ್ದೆ ಒಂದು ನಮ್ಗೆ ಅದೃಷ್ಟ. ಆ ಮಗ ಸಿಕ್ಕಿದ್ದು ನಮ್ಗೆ ಬಹಳ ತುಂಬಾ ಅದೃಷ್ಟ ಆಗಿದೆ. ಭಾಗ್ಯನಗರದ ಕೋಡೆ ಕಲ್ಯಾಣ ಮಂಟಪದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ನೆರವೇರಿದೆ. 2 ಕಡೆಯ ಸಂಬಂಧಿಗಳು, ಸಹಸ್ರಾರ್ಜುನ ಸೋಮವಂಶ ಕ್ಷತ್ರಿಯ ಸಮಾಜದ ಬಾಂಧವರು ಅಪರೂಪದ ಮದುವೆಗೆ ಸಾಕ್ಷಿಯಾದ್ರು. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.